ಸ್ನೇಹಿತರೆ ನಮಸ್ಕಾರ. ರಾಜ್ಯದಲ್ಲಿ ಲೋಕಸಭೆ ಚುನಾವಣೆ ನಡೆದ ಬಳಿಕ ಈಗ ಹೆಚ್ಚು ಕುತೂಹಲವನ್ನು ಕೆರಳಿಸಿರುವಂಥ ಮತ್ತೊಂದು ಚುನಾವಣೆ ಅಂತ ಹೇಳಿದ್ರೆ ಅದು ಬೈ ಎಲೆಕ್ಷನ್ ಅಂದರೆ ಉಪಚುನಾವಣೆ. ಹೌದು, ರಾಜ್ಯದಲ್ಲಿ ನಡಿಬೇಕಾಗಿರುವಂಥ ಉಪಚುನಾವಣೆಯಲ್ಲಿ ಪ್ರಮುಖವಾಗಿ 3 ಕ್ಷೇತ್ರಗಳಲ್ಲಿ ಹೆಚ್ಚು ಗಮನವನ್ನು ಸೆಳೆತಿರುವಂತಹ ಮತ್ತು ಹೆಚ್ಚು ಕುತೂಹಲವನ್ನು ಕೂಡ ಕೆರಳಿಸಿರುವಂಥ ಕ್ಷೇತ್ರ ಅಂತ ಹೇಳಿದ್ರೆ ಅದು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ. ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ 3 ಕಾರಣಗಳಿಂದ ಹೆಚ್ಚು ಗಮನವನ್ನು ಸೆಳೀತಾ ಇದೆ. ಒಂದು, ಇದು ಡಿ ಕೆ ಬ್ರದರ್ಸ್ ಅವರು ಕಟ್ಟಿ ಹಾಕಬೇಕಂತೇಳಿ ಅಂದುಕೊಂಡಿರುವಂತಹ ಒಂದು ಕ್ಷೇತ್ರ. ಅಂದರೆ ಇಲ್ಲಿ ಚನ್ನಪಟ್ಟಣವನ್ನು ಈಗಾಗಲೇ ಕಳೆದುಕೊಂಡಿರುವಂತಹ ಡಿ ಕೆ ಶಿವಕುಮಾರ್ ಯಾವ ಅರ್ಥದಲ್ಲಿ? ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರವನ್ನು ಡಿ ಕೆ ಶಿವಕುಮಾರ್ ಅವರ ಸಹೋದರ ಡಿ ಕೆ ಸುರೇಶ್ ಅವರು ಸೋತಿರೋದ್ರಿಂದ ಸಹಜವಾಗಿ ಇಲ್ಲಿನ ಕಂಟ್ರೋಲನ್ನು ಕಳೆದುಕೊಂಡಿದ್ದಾರೆ. ಹೀಗಾಗಿ ಮತ್ತೆ ತಮ್ಮ ವಶಕ್ಕೆ ಈ ಕ್ಷೇತ್ರದ ಒಂದೊಂದೇ ಭಾಗವನ್ನು ಮತ್ತೆ ಪಡಿಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ನಿರಂತರವಾದಂತಹ ಟಾರ್ಗೆಟನ್ನು ಫಿಕ್ಸ್ ಮಾಡಿಕೊಂಡು ಒಂದು ಹಂತದಲ್ಲಿ ತಾನೇ ಇಲ್ಲಿ ವಿಧಾನಸಭೆ ಚುನಾವಣೆಗೆ ಮತ್ತೆ ಸ್ಪರ್ಧೆ ಮಾಡಬಹುದು ಅನ್ನುವಂತಹ ಲೆಕ್ಕಾಚಾರವನ್ನು ಕೂಡ ಹಾಕಿಕೊಂಡು ಅಥವಾ ಡಿ ಕೆ ಸುರೇಶನ್ನು ಕಣಕ್ಕೆ ಇಳಿಸಬಹುದು ಅಥವಾ ಇನ್ಯಾರನ್ನೇ ಕಣಕ್ಕಿಳಿಸಿದ್ರು ಕೂಡ ಇಲ್ಲಿ ನೇರವಾಗಿ ಸ್ಪರ್ಧೆ ಮಾಡ್ತಿರೋದು ನಾನೇ ಎನ್ನುವಂಥ ಸಂದೇಶವನ್ನು ರವಾನಿಸುವಂಥ ಲೆಕ್ಕಾಚಾರವನ್ನು ಹಾಕಿಕೊಂಡಿದ್ದರೆ, ಇನ್ನೊಂದು ಕಡೆ ಮೈತ್ರಿಯಿಂದ ಎಚ್ ಡಿ ಕುಮಾರಸ್ವಾಮಿ ಅವರು ಪ್ರತಿನಿಧಿಸುತ್ತಿದ್ದಂಥ ಕ್ಷೇತ್ರ ಆಗಿರೋದ್ರಿಂದ ಒಂದು ಇಲ್ಲಿ ಜೆ ಡಿ ಎಸ್ಗೆ ಈ ಕ್ಷೇತ್ರವನ್ನು ಬಿಟ್ಟುಕೊಡಬೇಕು ಅನ್ನುವಂಥ ಲೆಕ್ಕಾಚಾರ ಇದ್ದರೆ, ಇನ್ನೊಂದು ಕಡೆ ಬಿ ಜೆ ಪಿಯ ಸಿ ಪಿ ಯೋಗೀಶ್ವರ್ ಇಲ್ಲ ನಾನೇ ಇಲ್ಲಿಂದ ಸ್ಪರ್ಧಿಸ್ತೇನೆ ಎನ್ನುವಂತಹ ಲೆಕ್ಕಾಚಾರವನ್ನು ಹಾಕಿಕೊಂಡಿದ್ದಾರೆ. ಒಂದು ವೇಳೆ ಟಿಕೆಟ್ ಸಿಗದಿದ್ದರೆ ಏನು ಕತೆ ಅನ್ನುವಂಥ ಪ್ರಶ್ನೆ ಇತ್ತಲ್ವಾ, ಅದಕ್ಕೂ ಕೂಡ ಸಿ ಪಿ ಯೋಗೀಶ್ವರ್ ಈಗ ಉತ್ತರವನ್ನು ಕೊಟ್ಟಿದ್ದಾರೆ. ಒಂದು ವೇಳೆ ಮೈತ್ರಿ ಟಿಕೆಟ್ ಸಿಗದೇ ಇದ್ದರೆ ಚನ್ನಪಟ್ಟಣದಲ್ಲಿ ದೋಸ್ತಿ ಖತಮ್ ಆಗ್ತದೆ. ಯೋಗೀಶ್ವರ್ ಇಂಡಿಪೆಂಡೆಂಟಾಗಿಯೇ ಸ್ಪರ್ಧೆ ಮಾಡ್ತಾರೆ. ಬಟ್ ಎಲೆಕ್ಷನ್ನಲ್ಲಿ ಯೋಗೀಶ್ವರ್ ಸ್ಪರ್ಧೆ ಮಾಡೋದು 100ಕ್ಕೆ 100ರಷ್ಟು ಖಚಿತ ಅನ್ನುವಂಥ ಸಂದೇಶ ಈಗಾಗಲೇ ರವಾನೆ ಆದಂತಾಗಿದೆ. ಹಾಗಾದರೆ ಯೋಗೀಶ್ವರ್ ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತಾರಾ? ಇಲ್ಲಿ ಮೈತ್ರಿ ವರ್ಕೌಟ್ ಆಗೋದಿಲ್ವಾ? ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಚನ್ನಪಟ್ಟಣ ಉಪಚುನಾವಣೆ ಇದೆಯಲ್ಲ, ಇದು ಈಗ ರಾಜ್ಯದ ಗಮನವನ್ನು ಸೆಳೆತಿರುವಂಥ ಉಪಚುನಾವಣೆ ಕ್ಷೇತ್ರ. ಯಾಕೆಂತ ಹೇಳಿದ್ರೆ ಈ ಕ್ಷೇತ್ರದಲ್ಲಿ ಯಾರು ಅಭ್ಯರ್ಥಿಗಳಾಗ್ತಾರೆ ಅನ್ನೋದೇ ಈಗಿರುವಂಥ $1 ಮಿಲಿಯನ್ ಪ್ರಶ್ನೆ. ಒಂದು ಕಡೆ ಮೈತ್ರಿ, ಮತ್ತೊಂದು ಕಡೆ ಕಾಂಗ್ರೆಸ್ಸು. ಈ ಎರಡೂ ಕಡೆಯೂ ಕೂಡ ಇನ್ನೂ ಕೂಡ ಅಭ್ಯರ್ಥಿಯ ಬಗ್ಗೆ ಚರ್ಚೆಗಳು ನಿಂತಿಲ್ಲ. ಈಗಾಗಲೇ ಚುನಾವಣೆ ಘೋಷಣೆಗೆ ಸಿದ್ಧತೆಯು ಕೂಡ ನಡೀತಾ ಇದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಚುನಾವಣೆ ಇಲ್ಲಿ ನಡೀಲಿಕ್ಕಿದೆ. ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಬಿಜೆಪಿ ನಾಯಕ ಸಿ ಪಿ ಯೋಗೀಶ್ವರ್ ಅವರಿಗೆ ಟಿಕೆಟ್ ಸಿಗದಿದ್ದರೆ ಮೈತ್ರಿ ಮುರಿದು ಸ್ವತಂತ್ರವಾಗಿ ಸ್ಪರ್ಧೆ ಮಾಡೋದು ಅನ್ನುವಂಥದ್ದು ಈಗ ಯೋಗೀಶ್ವರ್ ಅವರ ಚಿಂತನೆ. ಇದಕ್ಕೆ ಪೂರಕವಾಗಿ ಯೋಗೀಶ್ವರ್ ಅಭಿಮಾನಿಗಳು ಕೂಡ ಇಂಥದ್ದೊಂದು ಎಚ್ಚರಿಕೆಯನ್ನು ಬಿಜೆಪಿ ನಾಯಕರಿಗೆ ರವಾನಿಸಿದ್ದಾರೆ. ಈ ಬಗ್ಗೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಕೂಡ ಒಂದಷ್ಟು ಪ್ರತಿಕ್ರಿಯೆಯನ್ನು ಕೊಡೋದ್ರ ಜೊತೆಗೆ ಅವರ ತಂತ್ರಗಾರಿಕೆಯನ್ನು ಕೂಡ ಹೊರಗಡೆ ಹಾಕಿದ್ದಾರೆ. ಏನು? ಮೊದಲಿಗೆ ಸಿ ಪಿ ಯೋಗೀಶ್ವರ್ ಅವರ ತೀರ್ಮಾನ ಏನು ಅನ್ನೋದನ್ನು ಹೇಳಿಬಿಡ್ತೇನೆ ನೋಡಿ. ಇಲ್ಲಿ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಈಗಾಗಲೇ ಸಿ ಪಿ ಯೋಗೀಶ್ವರ್ ಈ ಹಿಂದಿನಿಂದನೂ ಕೂಡ ಟಾರ್ಗೆಟನ್ನು ಫಿಕ್ಸ್ ಮಾಡ್ಕೊಂಡು ಬಂದಿದ್ದರು. ಹೇಗಾದರೂ ಆಗಲಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಿಂದ ನಾನು ಸ್ಪರ್ಧೆ ಮಾಡಬೇಕು ಅಂತೇಳಿ. ಕಳೆದ ಬಾರಿಯ ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಸ್ಪರ್ಧೆಯನ್ನು ಮಾಡಿದರು. ಈಗ ಮತ್ತೊಮ್ಮೆ ಸ್ಪರ್ಧೆ ಮಾಡೋದಕ್ಕೆ ಅವಕಾಶವನ್ನು ಕೇಳ್ತಾ ಇದ್ದಾರೆ. ಈಗಾಗಲೇ ಇಲ್ಲಿಯ ಶಾಸಕರಾಗಿದ್ದಂತಹ ಎಚ್ ಡಿ ಕುಮಾರಸ್ವಾಮಿಯವರು ಕೇಂದ್ರದಲ್ಲಿ ಸಚಿವರಾಗಿರೋದು ಮತ್ತು ಸಂಸದರಾಗಿ ಆಯ್ಕೆಯಾಗಿರೋದ್ರಿಂದ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಶಾಸಕ ಸ್ಥಾನಕ್ಕೆ. ಹೀಗಾಗಿ ರಾಜೀನಾಮೆಯನ್ನು ಕೊಟ್ಟಂಥ ಪರಿಣಾಮವಾಗಿ ಇಲ್ಲಿಗೆ ಬೈ ಎಲೆಕ್ಷನ್ ನಡೀತಿದೆ. ಹೇಳಿ ಕೇಳಿ ಈ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಇದ್ದಿದ್ದು ಜೆ ಡಿ ಎಸ್ನ ಕಂಟ್ರೋಲ್ನಲ್ಲಿ ಈ ಹಿಂದೆ. ಸೊ ದಟ್ ಏನು ಮಾಡ್ತಿದ್ದಾರೆ, ಜೆ ಡಿ ಎಸ್ನ ನಾಯಕರು ಇದು ಜೆ ಡಿ ಎಸ್ಗೆ ಬೇಕು ಅನ್ನುವಂತಹ ಒತ್ತಾಯವನ್ನು ಮಾಡ್ತಿದ್ದಾರೆ. ಬಟ್ ಈ ಬಿ ಜೆ ಪಿಯ ಸಿ ಪಿ ಯೋಗೀಶ್ವರ್ ಮಾತ್ರ ಇಲ್ಲ ನಮಗೆ ಈ ಉಪಚುನಾವಣೆಯಲ್ಲಿ ಮತ್ತೆ ಅವಕಾಶ ಸಿಗಬೇಕು, ಅಂದರೆ ಮೈತ್ರಿ ಟಿಕೆಟ್ ನಮಗೆ ಸಿಗಬೇಕು ಅನ್ನುವಂಥ ಒತ್ತಾಯವನ್ನು ಹಾಕ್ತಿದ್ದಾರೆ. ಅವರ ಪರ ಬೆಂಬಲಿಗರು ಕೂಡ ಇದನ್ನು ಬಹಿರಂಗವಾಗಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ನಾಯಕರಿಗೆ ಅಹವಾಲನ್ನು ತಲುಪಿಸ್ತಿದ್ದಾರೆ. ಜೊತೆಗೆ ಒಂದು ವೇಳೆ ನೀವು ಟಿಕೆಟ್ ಕೊಡದೇ ಇದ್ದರೆ ಅನ್ನುವಂತಹ ವಾರ್ನಿಂಗನ್ನು ಕೂಡ ಇಶ್ಯೂ ಮಾಡ್ತಿದ್ದಾರೆ. ಅಂದರೆ ನೀವು ಟಿಕೆಟ್ ಕೊಡಲಿಲ್ಲ ಅಂತ ಹೇಳಿದ್ರೆ ನಾವು ಇಂಡಿಪೆಂಡೆಂಟಾಗಿ ಸ್ಪರ್ಧೆ ಮಾಡ್ತೀವಿ ಅನ್ನೋಂಥ ಎಚ್ಚರಿಕೆಯನ್ನು ರವಾನೆ ಮಾಡಿದ್ದಾರೆ. ಈ ಮೂಲಕ ನಾನು ಬಂಡಾಯಗಾರ ಅನ್ನೋದನ್ನು ಮತ್ತೊಮ್ಮೆ ಸಾಬೀತು ಮಾಡಿದ್ದಾರೆ. ಇದರಿಂದಾಗಿ ಚನ್ನಪಟ್ಟಣದಲ್ಲಿ ಮೈತ್ರಿ ಖತಮ್ ಆಗುತ್ತಾ ಅನ್ನುವಂತಹ ಒಂದಷ್ಟು ಅನುಮಾನಗಳು ಈಗ ಕಾಡ್ತಾ ಇದೆ. ಯಾಕೆ ಹೇಳ್ತಾ ಹೋಗ್ತೀನಿ ನೋಡಿ. ಚನ್ನಪಟ್ಟಣ ಬೈ ಎಲೆಕ್ಷನ್ ವಿಚಾರವಾಗಿ ಈಗಾಗಲೇ ಎಚ್ ಡಿ ಕುಮಾರಸ್ವಾಮಿ ಹಾಗೂ ಸಿ ಪಿ ಯೋಗೀಶ್ವರ್ ಬೆಂಬಲಿಗರ ನಡುವೆ ಕಲಹ ಉಂಟಾಗಿದೆ. ಕಳೆದ 2 ದಿನಗಳಿಂದ ಚನ್ನಪಟ್ಟಣ ತಾಲೂಕು ಜೆ ಡಿ ಎಸ್ ಅಧ್ಯಕ್ಷ ಎಚ್ ಸಿ ಜಯಮುತ್ತು ಸುದ್ದಿಗೋಷ್ಠಿಯನ್ನು ನಡೆಸಿ ನಿಖಿಲ್ ಕುಮಾರಸ್ವಾಮಿಗೆ ಮೈತ್ರಿ ಟಿಕೆಟ್ ಅಂತೇಳಿ ಘೋಷಣೆಯನ್ನು ಮಾಡಿದ್ದಾರೆ. ಇದಕ್ಕಿಂತ ಹಿಂದೆಯೇ ಸಿ ಪಿ ಯೋಗೀಶ್ವರ್ ಒಂದು ಘೋಷಣೆಯನ್ನು ಮಾಡಿದರು.
ಇಲ್ಲಿಂದ ನಾನೇ ಸ್ಪರ್ಧೆ ಮಾಡೋದು, ಕುಮಾರಣ್ಣನ ಬೆಂಬಲ ನನಗೆ ಇದೆ ಅನ್ನುವಂತಹ ಬಹಿರಂಗ ಹೇಳಿಕೆಯನ್ನು ಕೊಟ್ಟಿದ್ದರು. ಇದಾದ ಬಳಿಕ ಕುಮಾರಸ್ವಾಮಿ ಒಂದು ಕ್ಲಾರಿಫಿಕೇಷನ್ ಅನ್ನು ಕೊಟ್ಟಿದ್ದರು. ನಾನು ಯಾರಿಗೂ ಕೂಡ ಇನ್ನು ನಿಮಗೆ ಟಿಕೆಟು ನೀವೇ ಸ್ಪರ್ಧೆ ಮಾಡಿ ಅಂತೇಳಿ ಹೇಳಿಲ್ಲ. ಇನ್ನೂ ಕೂಡ ಚನ್ನಪಟ್ಟಣದ ಟಿಕೆಟ್ ಬಗ್ಗೆ ಕಂಪ್ಲೀಟಾಗಿ ಮಾತುಕತೆ ಮುಗಿದಿಲ್ಲ, ಯಾವುದೂ ಕೂಡ ಫೈನಲ್ ಆಗಿಲ್ಲ ಅನ್ನೋದ್ರ ಮೂಲಕ CP ಯೋಗೀಶ್ವರ್ಗೆ ಟಕ್ಕರನ್ನು ಕೊಟ್ಟಿದ್ದರು. ಬಟ್ ಇದು ಯಾವಾಗ ಈಗ JDSನ ಅಧ್ಯಕ್ಷರಾಗಿರುವಂತಹ, ಇಲ್ಲಿನ ಸ್ಥಳೀಯ ಅಧ್ಯಕ್ಷರಾಗಿರುವಂತಹ ಜಯಮುತ್ತು ಅವರು ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೋ, ಆಗ ಇಲ್ಲಿ ಸಹಜವಾಗಿ CP ಯೋಗೀಶ್ವರ್ಗೆ ಬಿಸಿನೀರಲ್ಲಿ ಕಾಯಿಸಿದಂತಹ ಅನುಭವ ಆಗ್ತಾಯಿದೆ. ಯಾಕೆ? ಯೋಗೀಶ್ವರ್ ಬೆಂಬಲಿಗರು ಇಮಿಡಿಯೇಟ್ಲಿ ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ. ಯೋಗೀಶ್ವರ್ಗೆ ಮೈತ್ರಿ ಟಿಕೆಟನ್ನು ಕೊಡಬೇಕು, ಅದರಲ್ಲೂ ಕೂಡ BJP ಚಿಹ್ನೆಗೆ ಟಿಕೆಟನ್ನು ಕೊಡಬೇಕು ಅಂತ ಹೇಳಿಬಿಟ್ಟು ಒತ್ತಾಯವನ್ನು ಮಾಡ್ತಾರೆ. ಇನ್ನು ನಾವು ಈ ಬಗ್ಗೆ ಎರಡೂ ಪಕ್ಷದ ನಾಯಕರಲ್ಲಿ ಕೇಳಿಕೊಳ್ತೇವೆ ಅಂತ ಹೇಳಿಬಿಟ್ಟು ಜಿಲ್ಲಾಧ್ಯಕ್ಷ ಆನಂದ್ ಕೂಡ ಮನವಿಯನ್ನು ಮಾಡ್ತಾರೆ. ಟಿಕೆಟ್ ವಿಚಾರವಾಗಿ ಯೋಗೀಶ್ವರ್ ಬೆಂಬಲಿಗರು ಸುದ್ದಿಗೋಷ್ಠಿಯಲ್ಲಿಯೇ ನೇರವಾಗಿ ನಮಗೆ ಟಿಕೆಟ್ ಕೊಡಬೇಕು ಅಂತಲೇ ಒತ್ತಾಯಿಸಿ, ಈ ಸಂದರ್ಭದಲ್ಲಿ ಒಂದು ಮಾತನ್ನು ಕೂಡ ಹೇಳ್ತಾರೆ. ನೀವು ಒಂದು ವೇಳೆ ಟಿಕೆಟನ್ನು ಕೊಡಲಿಲ್ಲ ಅಂತಲೇ ಇಟ್ಕೊಳ್ಳಿ, ನಾವು ಬಂಡಾಯವಾಗಿ ಆಗಿದ್ರು ನಿಲ್ಲಿಸಿ ಯೋಗೀಶ್ವರನ್ನು ಗೆಲ್ಲಿಸ್ತೀವಿ ಎನ್ನುವಂಥ ಶಪಥವನ್ನು ಮಾಡ್ತಾರೆ. ಜೊತೆಗೆ ಯೋಗೀಶ್ವರ್ ಈ ಮೂಲಕ ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತಾರೆ ಅನ್ನುವಂಥದ್ದನ್ನು ಬಹಿರಂಗವಾಗಿ ಹೇಳಿದಂತಾಗಿದೆ. ಇನ್ನು ಯೋಗೀಶ್ವರ್ ಅವರು ತಮ್ಮ ಅಭಿಪ್ರಾಯವನ್ನು ತಮ್ಮ ಆಪ್ತರಿಂದ ಹೇಳಿಸಿರೋದು ಕೂಡ ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗ್ತಿದೆ. ಇದು ಅವರ ಮಾತಲ್ಲ, ಯೋಗೀಶ್ವರ್ ಅವರದೇ ಮಾತು ಅಂತೇಳಿ. ಇನ್ನು HDK ನಡೆಗೆ ಯೋಗೀಶ್ವರ್ ಸಹಜವಾಗಿ ಕೆಂಡ ಕಾರಿದ್ದಾರೆ. ಕೇಂದ್ರ ಸಚಿವ HD ಕುಮಾರಸ್ವಾಮಿ ಮಂಡ್ಯ ಸಂಸದರಾಗಿ, ಕೇಂದ್ರ ಸಚಿವರಾಗಿ, ಬಳಿಕ ಚನ್ನಪಟ್ಟಣ ಬೈ ಎಲೆಕ್ಷನ್ನಲ್ಲಿ ನನಗೆ ಟಿಕೆಟ್ ಸಿಗಲಿದೆ ಅಂತ ಹೇಳ್ಬಿಟ್ಟು ಯೋಗೀಶ್ವರ್ ಬಹಳ ದೊಡ್ಡ ಕನಸನ್ನು ಇಟ್ಟುಕೊಂಡಿದ್ರು. ಆದರೆ ಯೋಗೀಶ್ವರ್ ಕನಸಿಗೆ ಕುಮಾರಸ್ವಾಮಿ ತಣ್ಣೀರು ಎರಚುವಂಥ ಎಲ್ಲ ಸಾಧ್ಯತೆ ಕೂಡ ಸ್ಪಷ್ಟವಾಗಿ ಕಾಣಿಸ್ತಿದೆ. ಒಂದೆಡೆ ಕಾಂಗ್ರೆಸ್ ಸದೃಢವಾಗಿ ಬೆಳೀತಾ ಇದ್ದರೆ ಮೈತ್ರಿಯ ಪಡೆಯಲ್ಲಿ ಒಂದಷ್ಟು ಗೊಂದಲಗಳು ಸೃಷ್ಟಿಯಾಗಿರೋದು ಇದು ಯೋಗೀಶ್ವರ್ಗೆ ಭವಿಷ್ಯದ ರಾಜಕಾರಣದ ಬಗ್ಗೆ ಆತಂಕ ಸೃಷ್ಟಿಯಾಗುವಂತೆ ಮಾಡಿದೆ. ಈ ವಿಚಾರವಾಗಿ HDK ವಿರುದ್ಧ ಯೋಗೀಶ್ವರ್ ಕೆಂಡಾಮಂಡಲರಾಗಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಚನ್ನಪಟ್ಟಣ ಬೈ ಎಲೆಕ್ಷನ್ ವಿಚಾರವಾಗಿ ಇಷ್ಟೆಲ್ಲ ಗೊಂದಲ ಸೃಷ್ಟಿಯಾಗೋದಕ್ಕೆ ಯೋಗೀಶ್ವರ್ ಕಾರಣ ಅನ್ನೋದು HDK ವಾದ. ಟಿಕೆಟ್ ವಿಚಾರವಾಗಿ ಯಾವುದೇ ಚರ್ಚೆ ಇಲ್ಲದ ಸಂದರ್ಭದಲ್ಲಿ ಕುಮಾರಸ್ವಾಮಿ ನನಗೆ ಟಿಕೆಟ್ ಅಂತ ಹೇಳಿಬಿಟ್ಟು ಹೇಳಿದ್ದಾರೆ ಅಂತೇಳಿ ಹೇಳಿರೋದು, ಜೊತೆಗೆ ಕೆಲಸ ಮಾಡಿ ಅಂತೇಳಿ ಕೂಡ ಹೇಳಿದ್ದಾರೆ ಅಂತೇಳಿ ಸುದ್ದಿಗೋಷ್ಠಿಯ ಮೂಲಕ ಹೇಳಿಕೆಯನ್ನು ಕೊಟ್ಟಿದ್ದರು. ಇದರಿಂದಾಗಿ ನಮ್ಮ ಪಕ್ಷದ ಕಾರ್ಯಕರ್ತರು ವಿಚಲಿತರಾದರು. ಕ್ಷೇತ್ರದಲ್ಲಿರುವಂಥ ನಮ್ಮ ಕಾರ್ಯಕರ್ತರು, ಮುಖಂಡರು ನಮಗೆ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದರು. ನಾನು ಯಾವುದೇ ಸೂಚನೆ ನೀಡಿದಿದ್ದರೂ ಸಹ ಯೋಗೀಶ್ವರ್ ಮಾಧ್ಯಮದ ಎದುರು ನನ್ನ ಹೆಸರು ಬಳಕೆ ಮಾಡಿದರು. ಇದು ನಮಗೂ ಸಹ ಸರಿ ಕಾಣಲಿಲ್ಲ, ನಮಗೂ ಕೂಡ ಇರಿಸು ಮುರುಸಾಯಿತು. ತಮ್ಮ ಆಪ್ತರೊಂದಿಗೆ HDK ಈ ವಿಚಾರದ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಬಟ್ ರಾಷ್ಟ್ರ ಮತ್ತು BJPಯ ಜೊತೆಗೆ ಇದ್ದು NDAಗೆ ಬಲ ತುಂಬಬೇಕು ಅಂತ ಹೇಳಿಬಿಟ್ಟು ದೇವೇಗೌಡರು, ಕುಮಾರಸ್ವಾಮಿ BJP ಜೊತೆಗೆ ಮೈತ್ರಿ ಆಗಿದ್ದಾರೆ ಸರಿ. ಬಟ್ ಚನ್ನಪಟ್ಟಣದಲ್ಲಿ ಇದೇ ಮೈತ್ರಿ ಮುಂದುವರಿಯುತ್ತಾ ಇಲ್ಲ ಅನ್ನೋದು ಈಗ ಗೊತ್ತಾಗಬೇಕು. ಇನ್ನು ಕುಮಾರಸ್ವಾಮಿ ಲೆಕ್ಕಾಚಾರ ಏನು ಅಂತ ಹೇಳಿದ್ರೆ, ನಿಖಿಲ್ ಕುಮಾರಸ್ವಾಮಿಗೆ ಇಲ್ಲಿಂದ ಟಿಕೆಟನ್ನು ಕೊಡೋಣ ಅನ್ನುವಂಥ ಲೆಕ್ಕಾಚಾರದಲ್ಲಿದ್ದಾರೆ. ಯಾಕಂತ ಹೇಳಿದ್ರೆ ನಿಖಿಲ್ ಕುಮಾರಸ್ವಾಮಿ ಕೊಟ್ಟರೆ ಅಟ್ಲೀಸ್ಟು ನನ್ನ ಮುಂದಿನ ಭವಿಷ್ಯ ಸ್ವಲ್ಪ ಸದೃಢ ಆಗ್ತದೆ. ಆಮೇಲೆ ನಂದೇ ಹೋಲ್ಡಿಂಗ್ ಇರುವಂಥ ಕ್ಷೇತ್ರ ಅಲ್ವಾ, ಹಾಗಾಗಿ ನನ್ನ ಹೋಲ್ಡಿಂಗ್ ಈ ಕ್ಷೇತ್ರದಲ್ಲಿ ತಪ್ಪು ಹೋಗೋದಿಲ್ಲ ಅನ್ನೋದು ಕುಮಾರಸ್ವಾಮಿ ಲೆಕ್ಕಾಚಾರ. ಆಮೇಲೆ ಹೇಳಿ ಕೇಳಿ ಯೋಗೀಶ್ವರ್ಗೆ ಒಮ್ಮೆ ಟಿಕೆಟ್ ಸಿಕ್ತು ಅಥವಾ ಯೋಗೀಶ್ವರ್ ಗೆದ್ದು ಬಿಟ್ಟರು ಅಂತ ಹೇಳಿದ್ರೆ ಆನಂತರ ಈ ಕ್ಷೇತ್ರ ನನ್ನ ಕೈ ತಪ್ಪಿ ಹೋಗೋದು ಕನ್ಫರ್ಮ್ ಅನ್ನೋದು ಕುಮಾರಸ್ವಾಮಿ ಗೊತ್ತಿದೆ. ಅದೇ ತನ್ನ ಮಗನ ಕೈಯಲ್ಲಿದ್ದರೆ ಈ ಕ್ಷೇತ್ರ ನಮ್ಮ ಕಂಟ್ರೋಲ್ನಲ್ಲೇ ಇರುತ್ತೆ ಅನ್ನೋದು ಕುಮಾರಸ್ವಾಮಿ ಲೆಕ್ಕಾಚಾರ. ಇದಕ್ಕೆ DK ಶಿವಕುಮಾರ್ ಕೂಡ ತಮ್ಮ ಮಾರ್ಮಿಕವಾದಂಥ ಉತ್ತರವನ್ನೇ ಕೊಟ್ಟಿದ್ದಾರೆ. ಅವ್ರು ಏನಾದರೂ ಮಾಡ್ಕೊಳ್ಳಿ, ನಮ್ಮ ಸ್ಟ್ರಾಟರ್ಜಿ ನಮಗೆ, ಅವರ ಸ್ಟ್ರಾಟರ್ಜಿ ಅವರಿಗೆ. ನಮಗೆ ಯಾರಾದ್ರೇನು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಿದೆ, ಸೋಲಿಸೋದಿದೆ, ಅದನ್ನು ಮಾಡ್ತೀವಿ ಅನ್ನುವಂತಹ ಒಂದು ಮಾರ್ಮಿಕವಾದಂಥ ಉತ್ತರವನ್ನು ಕೊಟ್ಟಿದ್ದಾರೆ. ಹೀಗಾಗಿ ಇಲ್ಲಿ ಒಂದಂತೂ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ, JDS ಮತ್ತು BJPಯ ಮೈತ್ರಿ ಚನ್ನಪಟ್ಟಣದಲ್ಲೇ ಅಂತ್ಯವಾದರೂ ಕೂಡ ಆಗಬಹುದು ಅನ್ನುವಂತಹ ಮಾತುಗಳು ಕೇಳಿ ಬರ್ತಿದ್ದಾವೆ. ಇಲ್ಲಿಗೆ ಮೈತ್ರಿ ಖತಮ್ ಆದರೂ ಕೂಡ ಆಗಬಹುದು ಅನ್ನುವಂಥ ಚರ್ಚೆಗಳು ನಡೀತಾ ಇರೋದಂತೂ ವಾಸ್ತವ. ನಿಮಗೆ ಅನಿಸುತ್ತೆ ಸ್ನೇಹಿತರೆ, ಈ ಬೆಳವಣಿಗೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.